ಎಲ್ ಪಿ ಜಿ ಗ್ಯಾಸ್ನ ಸಂಕಷ್ಟ ಈಗ ಬಂಕ್ ಸಿಬ್ಬಂದಿಗಳಿಗೂ ಕೂಡ ಪ್ರಾಬ್ಲಮ್ ಅಂತ ತರ್ತಾ ಇದೆ. ಬಂಕ್ ಸಿಬ್ಬಂದಿಗಳಿಗೆ ಮೇಲೆ ಒತ್ತಡ ಬೀಳ್ತಾ ಇದೆ, ವಿಪರೀತವಾಗಿ ಒತ್ತಡ ಬೀಳ್ತಾ ಇದೆ. ಕೆಲಸದ ವಿಚಾರವಾಗಿ ಸ್ಟ್ರೆಸ್ ಬಿಲ್ಡ್ ಆಗ್ತಾ ಇದೆ. ಓವರ್ ಟೈಮ್ ಡ್ಯೂಟಿ ಮಾಡುವಂತೆ ಬಂಕ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಯಾವಾಗ ಸ್ಟಾಕ್ ಬರುತ್ತೋ ಆವಾಗ ವಿಪರೀತ ಕೆಲಸ ಇರುತ್ತೆ. ಓವರ್ ಟೈಮ್ ಡ್ಯೂಟಿ ಎಷ್ಟು ದಿನ ಅಂತ ಮಾಡ್ಬೋದು? 3 ದಿನ, 2 ದಿನ, ಹೆಚ್ಚು ಅಂದರೆ 1 ವಾರ. ಪರಿಸ್ಥಿತಿ ಸುಧಾರಿಸ್ತಾ ಇಲ್ವಲ್ಲ. ಈ ಕಡೆಗೆ ಆಟೋ ಚಾಲಕರ ಆಕ್ರೋಶವನ್ನು ಕೇಳಿಸ್ಕೋಬೇಕು. ಕೆಲಸ ಜಾಸ್ತಿ ಮಾಡಿ ಅಂತ ಕೂಡ ಬಂಕ್ ಮಾಲೀಕರು ಹೇಳ್ತಾ ಇದ್ದಾರೆ. ಸೊ ಈ ಒತ್ತಡವನ್ನು ನಿಭಾಯಿಸೋಕೆ ಆಗದೆ ಬಹಳ ಬಂಕ್ಗಳಿಂದ ಕೆಲಸ ಬಿಟ್ಟು ಹೋಗ್ತಾ ಇದ್ದಾರೆ ಸಿಬ್ಬಂದಿಗಳು ಅನ್ನೋ ತಿಳಿದು ಬರ್ತಾ ಇದೆ. ಒಂದು ಬಂಕ್ನಲ್ಲಿ ನಾವೇ ನೋಡಿದ್ದೀವಲ್ಲ, ಹಬ್ಬಬ್ಬ ಅಂದರೆ ಒಂದು 3 ರಿಂದ 4 ಜನ ಇರ್ತಾರೆ. ಎಷ್ಟು ಅಂತ ಡ್ಯೂಟಿ ಮಾಡೋದಕ್ಕೆ ಸಾಧ್ಯ ಇದೆ? ಎಷ್ಟು ಗಾಡಿಗಳಿಗೆ ಅಂತ ಹೇಳಿ ನಿರಂತರವಾಗಿ LPG ತುಂಬಿಸೋದಕ್ಕೆ ಸಾಧ್ಯ ಇದೆ, ಅಥವಾ ಪೆಟ್ರೋಲ್ ಡೀಸೆಲ್ ತುಂಬಿಸೋದಕ್ಕೆ ಸಾಧ್ಯ ಇದೆ? ಸ್ಟ್ರೆಸ್ ಅನ್ನುವಂತಹ ವಿಚಾರ ಸಾಮಾನ್ಯ ಸಂಗತಿ ಅಲ್ಲ, ಎಲ್ಲರೂ ಹ್ಯಾಂಡ್ಲ್ ಮಾಡೋದಕ್ಕಾಗಲ್ಲ. ತುಂಬ ಜನ ಸ್ಟ್ರೆಸ್ನ ಕಾರಣಕ್ಕೆ ಡಿಪ್ರೆಷನ್ಗೂ ಹೋಗ್ತಾರೆ. ಸ್ಟ್ರೆಸ್ ಹ್ಯಾಂಡಲ್ ಮಾಡದೇ ಇದ್ದರೆ ಕರೆಕ್ಟಾಗಿ ಆರೋಗ್ಯದ ಮೇಲೆ ಕೂಡ ಸಮಸ್ಯೆ ಉಂಟಾಗುತ್ತೆ. ಮತ್ತು ಅವ್ರಿಗಿರೋ ಸಂಬಳ ಏನು ದೊಡ್ಡ ಮಟ್ಟದ ಸಂಬಳ ಅಲ್ಲ. ಸೊ ಈ ಸಂಬಳಕ್ಕೆ ಇಷ್ಟೊಂದು ಎದೆ ಮೇಲೆ ಹಾಕೊಂಡು ಕೆಲಸ ಮಾಡಬೇಕಾ ಅಂತ ಕೆಲವರಿಗೆ ಕೆಲ ಸಂದರ್ಭದಲ್ಲಿ ಅನಿಸುತ್ತೆ. ಕೆಲಸಕ್ಕಂತೂ ತುಂಬ ತೊಂದರೆ. ನಮ್ಗೇನು ಗೊತ್ತಾ, ನಮ್ಮ ಬಂಕ್ 11 ಗಂಟೆ ಕ್ಲೋಸ್ ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಇರುತ್ತೆ. ಪೆಟ್ರೋಲ್ ಬಂಕ್ಗೆ ಇಷ್ಟು ಗಂಟೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಕ್ಲೋಸ್ ಆದಾಗೂ ಹೆಚ್ಚು ಕಮ್ಮಿ ಒಂದು 1/4 ಗಂಟೆ 20 ನಿಮಿಷ ಜಾಸ್ತಿನೇ ಕೆಲಸ ಮಾಡಿದ್ರು ಕೂಡ ಅವರೆಲ್ಲೋ ಲೈನಲ್ಲಿ ಇರ್ತಾರೆ. ನಾವು ಆಲ್ರೆಡಿ ಮೈಕಲ್ಲಿ ಅನೌನ್ಸ್ ಮಾಡಿ ಹೇಳಿರ್ತೀವಿ, ಏನಂತ, ನಮ್ದು ಬಂಕ್ ಇಷ್ಟು ಗಂಟೆ ಕ್ಲೋಸ್ ಅಂತ ಹೇಳ್ಬಿಟ್ಟು. ಲೈನಲ್ಲಿರೋರು ಬಂದು ನಮ್ಮ ಮೇಲೆ ಸುಮ್ಮನೆ ಜಗಳ. ಪ್ರತಿ ದಿವಸನೂ ಬರೇ ಜಗಳ. ಏನು ಗೊತ್ತಾ, ನಾವು 8 ಗಂಟೆಯಿಂದನೂ ಸ್ಟಾರ್ಟ್ ಮಾಡ್ತೀವಿ. ಖಾಲಿ ಆಗೋ ಮೂಮೆಂಟು ಕೂಡ ನಮ್ಗೆ ಗೊತ್ತಾಗುತ್ತೆ. ಸ್ಟಾಕು 10 ಗಾಡಿ 20 ಗಾಡಿ ಹೆಚ್ಚು ಕಮ್ಮಿ. ಎಷ್ಟು ಗಾಡಿಗೆ ಅಂತ ಅಂದಾಜು ಹೇಳೋಕ್ಕಲ್ಲ. ಇಷ್ಟೇ ಗಾಡಿಗೆ ಬರ್ತಿದೆ ಅಂತಂದು ಹೇಳೋಕ್ಕಾಗಲ್ಲ, ಇಷ್ಟು ಗಾಡಿಗೆ ಆಗ್ತೀವಿ ಅಂತಂದು ಹೇಳೋಕ್ಕಲ್ಲ. ಲೈನಲ್ಲಿರೋರಿಗೆ ಒಂದು 10 ಗಾಡಿ 20 ಗಾಡಿಗೆ ನಾವು ಅನೌನ್ಸ್ ಮಾಡಿರ್ತೀವಿ. ಆದರೂ ಬಂದ್ಬಿಟ್ಟು ನಮ್ಮ ಮೇಲೆ ಸುಮ್ಮನೆ ಏಕಾಏಕಿ ಜಗಳ. ಪ್ರತಿ ದಿವಸನೂ ತುಂಬ ಪ್ರೆಜರು. ಅವ್ರ ಅರ್ಥನೇ ಮಾಡ್ಕೊಳ್ಳಲ್ಲ. ಈ ಖಾಲಿ ಆದಾಗ ಕ್ಲೋಸ್ ಆಗೋ ಟೈಮಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಪೆಟ್ರೋಲ್ ಹಾಕ್ತಾ ಇರ್ತೀವಿ, ಕಾಸು ತಗೊಂತಾ ಇರ್ತೀವಿ. ಯಾವಾಗ ಬರ್ತೈತೆ, ಯಾವಾಗ ಹಾಕ್ತೀರಾ, ನೋ ಸ್ಟಾಕ್ ಬೋರ್ಡ್ ಹಾಕಿದ್ರೆ ಯಾವಾಗ ಹಾಕ್ತೀರಾ, ಬರೇ ಅದೇ ಕ್ವಶನ್ನೇ.